ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ನಾನು ನಿಮ್ಮ ರಕ್ಷಾ ಮ್ಯಾಮ್. ಸೊ ತುಂಬ ದಿನದಿಂದ ನೀವು ಕೇಳ್ತಾ ಇದ್ರಿ ಬಯಾಲಜಿ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡಿ ಅಂತ. ಸೊ ಇವತ್ತು ದ ಮೋಸ್ಟ್ ಅವೈಟೆಡ್ ವಿಡಿಯೋ ಫಾರ್ ಯು ಆಲ್. 2026 ಎಕ್ಸಾಮ್ಸ್ಗೆ ನಿಮ್ಗೇನು ಬೋರ್ಡ್ ಎಕ್ಸಾಮ್ಸ್ಗೆ ಬರುತ್ತೆ ಆ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಬ್ಲೂ ಪ್ರಿಂಟನ್ನು ನೋಡೋಣ. ಸೊ ನಿಮ್ಗೆ ಗೊತ್ತು PU ಬೋರ್ಡ್ಸ್ ಅವರು ಬ್ಲೂ ಪ್ರಿಂಟನ್ನು ಆ್ಯಸ್ ಯೂಶುವಲ್ ಪ್ರತಿ ವರ್ಷ ವಿತ್ ಮಾಡೆಲ್ ಪೇಪರ್ಸ್ ಬಿಡ್ತಾರೆ. ಸೊ ನಾನಿಲ್ಲಿ ಮಾಡಿರೋ ಸೆಕ್ಷನ್ ವೈಸ್ ಅನಾಲಿಸಿಸು ನಿಮಗೆ 3 ಮಾಡೆಲ್ ಪೇಪರ್ಸ್ ಪ್ಲಸ್ ನಿಮಗೆ ಪ್ರೀವಿಯಸ್ 10 ಇಯರ್ ಪೇಪರ್ಸ್ ಏನಿದೆ ಅದೆಲ್ಲ ನೋಡ್ಬಿಟ್ಟು ಮಾಡಿರೋದು. ಸೊ ನೀವು ಹೋಗಿ ಮತ್ತೆ ಏನು ಕ್ವೆಶನ್ ಬ್ಯಾಂಕ್ ತೆಗೆದು ಮತ್ತೆ ಡೀಟೇಲಾಗಿ ಏನು ಓದೋದು ಬೇಕಾಗಿಲ್ಲ. ಸೊ ಫಸ್ಟ್ ಚಾಪ್ಟರ್ ವೈಸ್ ವೇಟೇಜ್ ಏನಿದೆ ಅನ್ನೋದನ್ನ ಬ್ಲೂ ಪ್ರಿಂಟ್ ಪ್ರಕಾರ, ಈ ವರ್ಷದ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ ಫಸ್ಟು ನಾನು ಯಾವಾಗಲೂ 10 ಮಾರ್ಕ್ಸ್ ಆ್ಯಂಡ್ ಅಬೌವ್ ಎಷ್ಟು ಇದು ಬರುತ್ತೆ ಅಂತ ಹೇಳ್ತಿರ್ತೀನಿ. ಲಾಸ್ಟ್ ಇಯರ್ ಆಲ್ಸೋ ಐ ಡಿಡ್. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಹೈಯೆಸ್ಟ್ ವೇಟೆಡ್ ಚಾಪ್ಟರ್ ಬಂದು ಮಕ್ಕಳೇ ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇದು ಹೈಯೆಸ್ಟ್ ವೇಟೇಜ್. ಯಾಕಂದರೆ ಇದು ಎರಡೂ ಚಾಪ್ಟರಲ್ಲಿ ಎರಡೆರಡು ಈಚ್ ಪಾರ್ಟ್ ಡಿ ಅಲ್ಲಿ ವಿಚ್ ಇಸ್ 5 ಮಾರ್ಕ್ಸ್ ಕ್ವೆಶನ್ಸು. ಇದು ಎರಡೂ ಚಾಪ್ಟರಿಂದ ಎರಡೆರಡು ಕ್ವೆಶನ್ಸ್ ಬರುತ್ತೆ. ಸೊ ಅಲ್ಲೇ ನಿಮಗೆ ಆ್ಯಕ್ಚುಲಿ ಇದು ಎರಡೂ ಚಾಪ್ಟರ್ ಓದ್ಕೊಂಡ್ಬಿಟ್ರೆ 10 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಆಗಿಬಿಡುತ್ತೆ. ಸೊ ಇದು ಎರಡು ಚಾಪ್ಟರ್ನ ಬಿಡಬೇಡಿ, ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರು, ಇದನ್ನು ಓದಲೇಬೇಕು. ದೆನ್ ಆಫ್ಟರ್ ದಿಸ್ ನಿಮಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಆಫ್ಟರ್ ದಿಸ್ ಆ್ಯಕ್ಚುಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಬಿಕಾಸ್ ಅಲ್ಲೂ ನಿಮಗೆ 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಸೊ ಈಕ್ವಲ್ ಅಂತ ಹೇಳ್ಬೋದು. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಎರಡೂ ಚಾಪ್ಟರು ಕೂಡ ಅದು ಎರಡು 11 ಮಾರ್ಕ್ಸನ್ನ ಕ್ಯಾರಿ ಮಾಡುತ್ತೆ ಮಕ್ಕಳೇ. ಸೊ ಆ್ಯಂಡ್ ಅಗೇನ್ 5 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಎರಡರಲ್ಲೂ. ಸೊ ಇದು ಎರಡು ಚಾಪ್ಟರ್ಗೆ ಈಕ್ವಲ್ ವೇಟೇಜ್ ಕೊಡಿ. ಸೊ ಇದೆರಡು ಫಸ್ಟ್ ಬರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೆಕೆಂಡ್ ಇಸ್ ಯುವರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಯುವರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಇದು ಈ 4 ಚಾಪ್ಟರನ್ನು ಬಿಡಲೇಬಾರ್ದು, ಇದನ್ನು ಫಸ್ಟ್ ಕವರ್ ಮಾಡಿ. ಹಾಗಂತ ಮ್ಯಾಮ್ ಇನ್ನು ಉಳಿದ ಚಾಪ್ಟರ್ಸ್ ಎಲ್ಲ ಬಿಡೋದಕ್ಕೆ ಹೇಳ್ತಿದ್ದಾರಾ ಅಂದರೆ ನೋ, ಖಂಡಿತವಾಗಿ ಇಲ್ಲ. ಅದು ಎಲ್ಲ ಸ್ಕೋರಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಯಾವತ್ತೂ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಸ್ಟೂಡೆಂಟ್ಸ್ಗೆ ಇರಬಹುದು, ಯಾರೆಲ್ಲ ನೋಡ್ತೀರಾ ಆಫ್ಲೈನ್ ಆನ್ಲೈನ್ ಎಲ್ಲರಿಗೂ ಹೇಳೋದು ಇಷ್ಟೇ. ಸೊ ದೇ ಶುಡ್ ಆಲ್ವೇಸ್ ಟಾರ್ಗೆಟ್ ಫಾರ್ 70 ಔಟ್ ಆಫ್ 70 ಮತ್ತು 65+ ಅಂತೂ ಖಂಡಿತ ಬರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗಿಲ್ಲ. ಇಲ್ಲಿ ಏನು ಸೆಕ್ಷನ್ ವೈಸ್ ಅನಾಲಿಸಿಸ್ ಇದೆ ಅದಿರಬಹುದು, ಅಥವಾ ನಿಮ್ಗೆ ಏನೇನೆಲ್ಲ ಒನ್ ಶಾಟ್ಸ್ ಎಲ್ಲ ಬರ್ತಾ ಹೋಗುತ್ತೆ ಅದೆಲ್ಲನೂ ಫಾಲೋ ಮಾಡಿದ್ರೆ ಅಲ್ಲೇ ನೋಟ್ಸು ಕೂಡ ಇರುತ್ತೆ. ಸ್ಲೈಡ್ಸ್ ಇಟ್ ಸೆಲ್ಫ್ ನೋಟ್ಸ್, ಅಲ್ಲಿ ನನ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರಬಹುದು, ಯಾವ್ಯಾವ ಥರ ಕ್ವೆಶನ್ಸ್ ಫಾರ್ಮ್ ಆಗುತ್ತೆ ಇದೆಲ್ಲ ಹೇಳ್ತೀನಿ ಹೇಗೆ ಬರೀಬೇಕು ಅಂತ. ಸೊ ಇಷ್ಟು ಫಾಲೋ ಮಾಡಿದ್ರೆ 65 ಅಂತೂ ಬಯಾಲಜಿ ಕೆಲವರೆಲ್ಲ ಕಷ್ಟ ಅಂತ ಹೇಳ್ತೀರಾ, ಕೆಲವರೆಲ್ಲ ನಿಜವಾಗ್ಲೂ ನೀಟಾಗಿ ಪ್ರಿಪೇರ್ ಆಗ್ತಿರ್ತೀರಾ ತುಂಬ ಸೀರಿಯಸ್ ಆಗಿ. ಸೊ ಅವರೆಲ್ಲರೂ ನಿಜವಾಗ್ಲೂ ಬಯಾಲಜಿನ ಅರ್ಥ ಮಾಡಿಕೊಂಡು ಓದಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 65+. ಓಕೆ, ದಿಸ್ ಇಸ್ ಎ ಪ್ರಾಮಿಸ್. ಖಂಡಿತವಾಗಿ ನೀವು ಸ್ಕೋರ್ ಮಾಡಬಹುದು. ಸೊ ಇದು ಹೈ ವೇಟೆಡ್ ಚಾಪ್ಟರ್ಸ್. ಇನ್ನು ಉಳಿದ ಚಾಪ್ಟರ್ಸಲ್ಲಿ ನಿಮ್ಗೆ ಗೊತ್ತಿದೆ ಮಾರ್ಕ್ಸ್ ವೈಸ್ ನೋಡೋದಾದರೆ ನೆಕ್ಸ್ಟ್ ಹಾಗೆ ಬಂದು ಹ್ಯೂಮನ್ ರೀಪ್ರೊಡಕ್ಷನ್, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲೂ ಒಂದು 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ದೆನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟಡಿ ದೀಸ್ 2 ಚಾಪ್ಟರ್ಸ್, ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಫುಲ್ಲು, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸ್ ಇರಬಹುದು ಮತ್ತು ಇಟ್ಸ್ ಅಪ್ಲಿಕೇಶನ್ಸ್ ಇರಬಹುದು. ಇಷ್ಟು ಮುಗಿಸ್ಕೊಳ್ಳಿ. ಅದಾದಮೇಲೆ ನಿಮ್ಮದು ರೀಪ್ರೊಡಕ್ಟಿವ್ ಹೆಲ್ತ್, ಇವ್ಲ್ಯೂಷನ್ ಆ್ಯಕ್ಚುಲಿ ಆಫ್ಟರ್ ಇವ್ಲ್ಯೂಷನ್ ಓದಬೇಕು. ಅಂದರೆ ಇದನ್ನು ಫಾಲೋ ಮಾಡಿ. ಬಟ್ ವೇಟೇಜ್ ಅಂತ ಬಂದಾಗ ಈ ಚಾಪ್ಟರ್ಸ್ಗೆ ವೇಟೇಜನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟಡಿ ಆಲ್ 3 ಇಕೋಸಿಸ್ಟಮ್, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಇಕಾಲಜಿದು 3 ಚಾಪ್ಟರ್ ಏನಿದೆ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್, ಈ 3 ಚಾಪ್ಟರ್ನ ಮುಗಿಸಿ. ಸೊ ಇದೆಲ್ಲನೂ ತುಂಬ ಹೆಲ್ಪ್ ಆಗುತ್ತೆ ಈ ವೇಟೇಜ್ ಮೂಲಕ ನೀವು ಓದಿದ್ರೆ. ಸೊ ಕಮಿಂಗ್ ಟು ನಿಮ್ಗೆ ಗೊತ್ತಿದೆ, ಪ್ಯಾಟರ್ನ್ ಎಲ್ಲ ಗೊತ್ತು, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇರುತ್ತೆ ಅಂತ. ಸೊ ಪಾರ್ಟ್ ಡಿ ನಾವು ಫಸ್ಟ್ ಪಾರ್ಟ್ ಡಿಗೆ ಪ್ರಿಫರೆನ್ಸ್ ಕೊಡೋಣ ಮಕ್ಕಳೇ, ಯಾಕಂದರೆ ಅದು 5 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ನಾನು ಹೇಳಿದೆ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು. ಅದು ಎರಡರಲ್ಲಿ ಸೊ ನಿಮ್ಗೆ ಗೊತ್ತಿದೆ ಪಾರ್ಟ್ ಡಿ ಅಲ್ಲಿ ಬಂದು ನಿಮಗೆ 2 ಮೇನ್ ಇರುತ್ತೆ, 6th ಮೇನ್ ಆ್ಯಂಡ್ 5th ಮೇನ್ ಅಂತ. ಸೊ 5th ಮೇನು ಔಟ್ ಆಫ್ 7 ಕ್ವೆಶನ್ಸ್ ನೀವು
4 ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು ಇದರಲ್ಲಿ. ಸೊ ವಿಚ್ ಕ್ಯಾರೀಸ್ 5 ಮಾರ್ಕ್ಸ್ ಈಚ್ ಅಲ್ವಾ, ಒಂದೊಂದು 5-5 ಮಾರ್ಕನ್ನು ಕ್ಯಾರಿ ಮಾಡುತ್ತೆ. ಸೊ 4 ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಗ್ರೀನಲ್ಲಿ ಯಾವುದಿದೆ ಅದು ತುಂಬ ಇಂಪಾರ್ಟೆಂಟು. ಈ ಮೇಯ್ನಲ್ಲಿ, ಈ 5th ಮೇಯ್ನಲ್ಲಿ ಅದು ಬಂದೇ ಬರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಈ 3 ಕ್ವೆಶನ್ಸ್ ಬಂದೇ ಬರುತ್ತೆ. ಇನ್ನು ಉಳಿದಿದ್ದು ಕಲರ್ ಏನು ಮಾಡಿಲ್ಲ ಆ ಟಾಪಿಕ್ಸು ಆ ಮೇನು ಮತ್ತು ಈ ಮೇನಲ್ಲಿ ಇಂಟರ್ಚೇಂಜ್ ಆಗಬಹುದು, ಬಟ್ ಬಂದೇ ಬರುತ್ತೆ. ಈ ಟಾಪಿಕ್ಸ್ ಅಂತೂ ಬಂದೇ ಬರುತ್ತೆ. ನಿಮ್ಮ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಮೇನಲ್ಲಿ ಬಂದರೆ ಆ ಮೇನಲ್ಲಿ ಅಂದರೆ 6th ಮೇನಲ್ಲಿ ಬರೋದಿಲ್ಲ. ಅಲ್ಲಿ ಬಂದರೆ ಈ ಮೇನಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಬರ್ಬೋದು. ಹೀಗೆ ಇಂಟರ್ಚೇಂಜ್ ಆಗುತ್ತೆ. ಸೊ ಇದು ಈ ಮೇನಲ್ಲಿ ಇಷ್ಟು ಟಾಪಿಕ್ಸು ಬರುತ್ತೆ ಅಂತಲೇ ಓದ್ಕೊಳ್ಳಿ. ಬಟ್ ಇನ್ನೊಂದು ಮೇನಲ್ಲಿ ಈ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಬಂದೇ ಬರುತ್ತೆ. ಬಿಕಾಸ್ ಐ ಸೆಟ್, ಇಫ್ ಯು ರಿಮೆಂಬರ್, ಈ ಎರಡೂ ಇದರಿಂದನೂ 2 ಕ್ವೆಶನ್ಸ್ ಬರುತ್ತೆ ವಿಚ್ ಕ್ಯಾರೀಸ್ 5 ಮಾರ್ಕ್ಸ್ ಈಚ್. ಓಕೆ, ಸೊ 2 ಅಂದರೆ ಏನಾಯಿತು, ಇಂಟು 2, because this chapter carries 2 marks, 2 questions, this chapter 2 questions. ಸೊ 2 to 4 ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಈ ಚಾಪ್ಟರ್ನ ಬಿಡಬೇಡಿ, ಅದು ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ಟಾಪಿಕ್ಸನ್ನು ಕವರ್ ಮಾಡಿದ್ರೆ ನೀವು ಖಂಡಿತವಾಗಿ ಇದರಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಓಕೆ, ಸೊ ಕಮಿಂಗ್ ಟು ಫಸ್ಟ್ ಟಾಪಿಕ್, ನಿಮ್ಗೆ ಗೊತ್ತಿದೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು. ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಟಾಪಿಕ್ಕು. ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರ್ಬೋದು ಅಂದರೆ, ಡಬಲ್ ಫರ್ಟಿಲೈಸೇಷನ್ ಬರುತ್ತೆ, ಅನಾಟ್ರೋಪಿಸ್ ಓವ್ಯೂಲ್ ಬರುತ್ತೆ, ಎಂಬ್ರಿಯೋ ಸ್ಯಾಕ್. ಈ 3 ಟಾಪಿಕ್ಸಲ್ಲಿ ಲೇಬಲ್ ಡಯಾಗ್ರಾಮನ್ನು ಕೇಳ್ತಾರೆ ಮಕ್ಕಳೇ. ಸೊ ಬ್ರೀಫಾಗಿ ನೀವು ಒಂದು ಡಯಾಗ್ರಾಮನ್ನು ಬರೆದು ಕ್ಲೀನಾಗಿ ಅದನ್ನು ಲೇಬಲ್ ಮಾಡಿ, ಅದು ಹೇಳ್ತೀನಿ ನಾನು ಯಾವ ಥರ ಡಯಾಗ್ರಾಮ್ಸ್ ಬರಿಬೇಕು, ಯಾವ ಥರ ಅದನ್ನು ಲೇಬಲ್ ಮಾಡಬೇಕು ಅಂತ. ಹಾಗೆ ಮಾಡಿ, ಅದು ಖಂಡಿತವಾಗೂ 5 ಮಾರ್ಕ್ಸ್ ಬಂದೇ ಬರುತ್ತೆ. ಆಮೇಲೆ ಒಂದು ಪಾಯಿಂಟ್ ವೈಸ್ ನೀವು ಎಕ್ಸ್ಪ್ಲನೇಷನ್ನು ಏನೇನಿದೆ ಅದು ಡಯಾಗ್ರಾಮಲ್ಲಿ ಅಂತ ಒಂದೊಂದು ಪಾರ್ಟ್ಸನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ 5 ಮಾರ್ಕ್ಸ್ ವಿಲ್ ಬಿ ಇನ್ ಯೋರ್ ಪಾಕೆಟ್. ದೆನ್ ನಿಮ್ಮ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್, ಇದು ಲಾಸ್ಟ್ ಇಯರ್ ಬಂದಿದ್ದ ಕ್ವೆಶನ್ನು. ನಂಬರ್ ಆಫ್ ಸೆಲ್ಸ್ ಇರಬಹುದು, ಅದ್ರಲ್ಲಿ ಯಾವ ಟೈಪ್ ಆಫ್ ಡಿವಿಷನ್ ಆಗುತ್ತೆ, ಅದ್ರ ಪ್ಲಾಯ್ಡಿ ಏನು ಅಂತ ಕೇಳ್ತಾರೆ. ಇದನ್ನು ನೀವು, ನಾನು ರೀಸೆಂಟಾಗಿ 1 ಶಾಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ದು ಮಾಡಿದ್ದೀನಿ. ಸೊ ಅದನ್ನು ರೆಫರ್ ಮಾಡಿದ್ರೆ ಇದು ಎಲ್ಲ ಟಾಪಿಕ್ಕು ಕವರ್ ಆಗುತ್ತೆ, ಇನ್ಕ್ಲೂಡಿಂಗ್ ನಿಮ್ಮ ಬೇಸಿಕ್ಸು ಏನೇನು ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅವ್ರಿಗದು, ಮತ್ತು ಹೇಗೆಲ್ಲ ಅದು ಮೆಕ್ಯಾನಿಸಮ್ ಪ್ರಾಸೆಸ್ ಆಗುತ್ತೆ ಅದು ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಓಕೆ, ದೆನ್ ಔಟ್ಬ್ರೀಡಿಂಗ್ ಡಿವೈಸಸ್ಸು ಮತ್ತು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಅದರಲ್ಲಿ ಮ್ಯಾಸ್ಕ್ಯುಲೇಷನ್ ಇರಬಹುದು ಅಥವಾ ಬ್ಯಾಗಿಂಗ್, ಅದೆರಡು ಏನೇನಿದೆ ಅದೆಲ್ಲ ಕೇಳ್ತಾರೆ 5 ಮಾರ್ಕ್ಸ್ಗೆ. ಓಕೆ, ಸೊ ದೆನ್ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ಬಂದು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದು ಲೇಬಲ್ ಡಯಾಗ್ರಾಮ್ ಕೇಳ್ತಾರೆ. ದೆನ್ ಫಾಲೋಡ್ ಬೈ ದ್ಯಾಟ್ ಇಸ್ ಮ್ಯಾಮರಿ ಗ್ಲ್ಯಾಂಡ್, ವಿಚ್ ಇಸ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ತುಂಬ ಸಲ ರಿಪೀಟ್ ಆಗಿದೆ. ಅದ್ರದ್ದು ಡಯಾಗ್ರಾಮ್ ಕೇಳಿ ಅದ್ರ ಲೇಬಲ್ ಮಾಡಬೇಕಾಗುತ್ತೆ, ಮತ್ತು ಬ್ರೀಫಾಗಿ ಒಂದು ಎಕ್ಸ್ಪ್ಲನೇಷನ್ ಮಾಡಬೇಕು. ಮತ್ತು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದು ಡಯಾಗ್ರಾಮ್ ಮತ್ತು ಲೇಬಲಿಂಗ್ ಕೇಳಬಹುದು. ದೆನ್ ಫಾಲೋಡ್ ಬೈ ದ್ಯಾಟ್ ಇಸ್ ಯುವರ್ ಸ್ಪರ್ಮೆಟೋಜೆನೆಸಿಸ್ ಕೇಳ್ತಾರೆ, ಮತ್ತು ನಿಮ್ಮ ಸ್ಪರ್ಮ್ದು ಸ್ಟ್ರಕ್ಚರ್, ಹ್ಯೂಮನ್ ಸ್ಪರ್ಮ್ ಸ್ಟ್ರಕ್ಚರ್ನ ಕೇಳ್ತಾರೆ. ಸೊ ದಿಸ್ ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಲ ರಿಪೀಟ್ ಆಗಿರುವಂಥದ್ದು. ಎಲ್ಲದರಲ್ಲೂ ಬಯಾಲಜಿಯಲ್ಲಿ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಲೇಬಲ್ ಇರಲೇಬೇಕು. ಸೊ ಅದು ಹೇಳೋ ಹಾಗೆ ಇಲ್ಲ, ಇಟ್ಸ್ ಎ ರೂಲ್. ದೆನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಲ್ಲಿ ನಿಮಗೆ 1 ಜೀನ್ ಇಂಟ್ರಾಕ್ಷನಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಇರಬಹುದು, 2 ಜೀನ್ ಇಂಟ್ರಾಕ್ಷನಲ್ಲಿ ನಿಮ್ಮ ಡೈಹೈಬ್ರಿಡ್ ಕ್ರಾಸ್ ಇರುತ್ತೆ, ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಡ್ರ್ಯಾಗನ್ ಎಕ್ಸಾಂಪಲ್ ಏನಿದೆ ಅದು ಕೇಳ್ತಾರೆ. ಮತ್ತು ಮೆಂಡೆಲಿಯನ್ ಡಿಸಾರ್ಡರ್ಸಲ್ಲಿ ತುಂಬ ಇಂಪಾರ್ಟೆಂಟು ಪಿಡಿಗ್ರಿ ಸಿಂಬಲ್ಸು, ಅದು ತುಂಬ ಇಂಪಾರ್ಟೆಂಟು. ಅದು ಏನೇನು ಅಂತ ಗೊತ್ತಿರಬೇಕು. ಅದನ್ನು ಯೂಶ್ವಲಿ ಸ್ಪ್ಲಿಟ್ ಮಾಡಿ ಕೆಲವು ಸಲ ಕೇಳ್ತಾರೆ ಕ್ವೆಶನ್ಸು 5 ಮಾರ್ಕ್ಸಲ್ಲಿ. ಸೊ ಆ ಥರ ಕೇಳಿದಾಗ ಅಲ್ಲಿ ಪಿಡಿಗ್ರಿ ಸಿಂಬಲ್ಸನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕು. ಮತ್ತು ಯಾವ್ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ ಮೆಂಡೆಲಿಯನ್ ಡಿಸಾರ್ಡರ್ಸ್ಗೆ ಅದು ಗೊತ್ತಿರಬೇಕು. ಕಲರ್ ಬ್ಲೈಂಡ್ನೆಸ್ ಇರ್ಬೋದು, ಏನೇನು ಎಕ್ಸಾಂಪಲ್ಸ್ ಇದೆ NCERTಯಲ್ಲಿ ಅದನ್ನು ನೋಡ್ಕೊಳ್ಳಿ. ದೆನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಅದು ಅಷ್ಟೇ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಆಟೋಸೋಮಲ್ ಡಿಸಾರ್ಡರ್ಸ್ ಏನಿದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ದೆನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದರಲ್ಲಿ ನಿಮಗೆ ತುಂಬ ಎಕ್ಸ್ಪೆರಿಮೆಂಟ್ಸ್ ಇದೆ ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್. ಅರ್ಥ ಮಾಡಿಕೊಂಡ್ರೆ ಸೊ ಅದರಲ್ಲಿ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಒಂದು, ವಿಚ್ ಇಸ್ ಟ್ರಾನ್ಸ್ಫರ್ಮಿಂಗ್ ಪ್ರಿನ್ಸಿಪಲ್ ಅಂತ ಏನು ಹೇಳ್ತೀವಿ, ಆ ಎಕ್ಸ್ಪೆರಿಮೆಂಟು ಅದು ತುಂಬ ಇಂಪಾರ್ಟೆಂಟು. ದೆನ್ ಆಸ್ವೆಲ್ ಟಿ ಆವೆರಿ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ ದಟ್ ಬಯೋಕೆಮಿಕಲ್ ನೇಚರ್ ಆಫ್ DNA ಏನಿದೆ ಅದು ಆಸ್ವೆಲ್ಡ್ ಆ್ಯಂಡ್ ಆವೆರೀಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ, ಅದನ್ನು ನೋಡ್ಕೊಳ್ಳಿ. ದೆನ್ DNA ಅರೇಂಜ್ಮೆಂಟ್ ಪ್ರೊಕ್ಯಾರಿಯೋಟ್ಸಲ್ಲಿ ಹೇಗಿರುತ್ತೆ ಆ್ಯಂಡ್ ಯುಕ್ಯಾರಿಯೋಟ್ಸಲ್ಲಿ ಆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಹೇಗಿರುತ್ತೆ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದು ಹೇಗೆ, ಆ ಡಯಾಗ್ರಾಮ್ ಸಹಿತವಾಗಿ ಬರೆಯೋದು ಹೇಗೆ, ಅದ್ರ ಲೇಬಲ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು.
ಮತ್ತು ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನಲ್ಲಿ ಲ್ಯಾಕ್ ಒಪೆರೋನ್ ಅಂತೂ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಿಮ್ಮ ಜೀನ್ಸ್ ಏನಿದೆ ಲ್ಯಾಕ್ Y Z X ಎಲ್ಲಾನು ಅದ್ರದ್ದು ಏನೇನೆಲ್ಲ ಫಂಕ್ಷನ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ದೆನ್ ಜೆನೆಟಿಕ್ ಕೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ತುಂಬ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ, ಅದು ಕೇಳೋಂಥ ಚಾನ್ಸಸ್ ಇದೆ. ದೆನ್ ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟ್ ಗೊತ್ತು ನಿಮಗೆ, DNA ಇಟ್ ಸೆಲ್ಫ್ ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಪ್ರೂವ್ ಮಾಡಿದಂಥ ಎಕ್ಸ್ಪೆರಿಮೆಂಟ್ ಅದು, ಅದನ್ನು ನೋಡ್ಕೊಳ್ಳಿ. ದೆನ್ ಪೋಸ್ಟ್ ಟ್ರಾನ್ಸ್ಲೇಷನಲ್ ಮಾಡಿಫಿಕೇಷನ್ಸಲ್ಲಿ ನಿಮಗೆ ಪ್ರೊಕ್ಯಾರಿಯೋಟ್ಸಲ್ಲಿ ಹೇಗಾಗತ್ತೆ, ಇಂಟ್ರಾನ್ಸ್ ಎಕ್ಸಾನ್ಸ್ ಅಂದರೆ ಏನು, ಮತ್ತು ಮಾನೋಸಿಸ್ಟ್ರಾನಿಕ್ ಅಂದರೆ ಏನು, ಪಾಲಿಸಿಸ್ಟ್ರೋನಿಕ್ MRNA ಅಂತ ಅಂದರೆ ಏನು, ಮತ್ತು ಸ್ಪ್ಲೈಸಿಂಗು, ಕ್ಯಾಪಿಂಗು ಇದೆಲ್ಲನೂ ನೋಡ್ಕೋಬೇಕು. ಸೊ ಈ ಕೀವರ್ಡ್ಸ್ ಎಲ್ಲನೂ ಕೆಲವು ಸಲ ಸ್ಪ್ಲಿಟ್ ಮಾಡಿ ಕೇಳ್ತಾರೆ, ಕೆಲವು ಸಲ ಪೋಸ್ಟ್ ಟ್ರಾನ್ಸ್ಲೇಷನಲ್ ಮಾಡಿಫಿಕೇಷನಲ್ಲಿ ಯಾವ್ಯಾವ ಥರ ಆಗುತ್ತೆ ಅನ್ನೋದನ್ನು ಕೇಳ್ತಾರೆ. ಸೊ ಅದು ರೆಡಿಯಾಗಿ ತುಂಬ ಸಿಂಪಲ್ ಇದೆಲ್ಲನೂ. ಸೊ ಎಕ್ಸ್ಪೆರಿಮೆಂಟ್ಸ್ ಎಲ್ಲನೂ ಅರ್ಥ ಮಾಡಿಕೊಂಡು ಒನ್ ಶಾಟ್ಸ್ ಎಲ್ಲ ನೋಡಿದ್ರೆ ನೀವು ತುಂಬ ಈಸಿಯಾಗಿ ಬರೀತೀರಾ. ಏನಿಲ್ಲ, ಕೆಲವು ಡಯಾಗ್ರಾಮ್ಸ್ ಇರೋ ಕಡೆ ನೀವು ಹೇಗೆ ಬರೀಬೇಕಂತ ನಾನು ಹೇಳ್ತಾ ಹೋಗ್ತೀನಿ ಡಯಾಗ್ರಾಮ್ಸ್ ಬಗ್ಗೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಕೆಲವ್ರಿಗೆ ಡಯಾಗ್ರಾಮ್ಸ್ ಬರೆಯೋದು, ಅದ್ರ ಲೇಬಲ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಸೊ ಸಿಂಪಲ್ಲಾಗಿ ಹೇಗೆ ಬರೀಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟು ಟಾಪಿಕ್ಸು ಕವರ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು ಫಸ್ಟು, ಉಳಿದಿದ್ದೆಲ್ಲ ವಿಲ್ ಬಿ ಟೇಕನ್ ಕೇರ್ ಆಫ್. ಸೊ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆ, ಸೊ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸಲ್ಲಿ ಇಮ್ಯುನಿಟಿ ಟೈಪ್ಸ್ ಏನೇನಿದೆ, ಮತ್ತು ಅದ್ರದ್ದು ಆ್ಯಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ ಡಿಫ್ರೆನ್ಸ್ ಏನು, ಇನ್ನೇಟ್ ಇಮ್ಯುನಿಟಿ ಅಂದರೆ ಏನು, ಅಕ್ವೈರ್ಡ್ ಇಮ್ಯುನಿಟಿ ಅಂದರೆ ಏನು, ಅದ್ರ ಡಿಫ್ರೆನ್ಸಸ್ ಏನು ಅದು ಗೊತ್ತಿರಬೇಕು. ಸೊ ಇದು ಇಂಪಾರ್ಟೆಂಟು. ಮತ್ತು ಆ್ಯಂಟಿಬಾಡಿ ಸ್ಟ್ರಕ್ಚರ್ ವಿತ್ ಲೇಬಲ್ ಅದು ತುಂಬ ಕೇಳೋವಂಥ ಕ್ವಶನ್ನು. ಮತ್ತು ಕ್ಯಾನ್ಸರ್ ಅಂತ ಬಂದಾಗ ಅದ್ರ ಕಾಸಸ್ ಏನು, ಅದ್ರ ಫ್ಯಾಕ್ಟರ್ಸ್ ಏನೇನು, ಯಾವ್ಯಾವುದೆಲ್ಲ ಕಾರ್ಸಿನೋಸನ್ಸ್ ಇದೆ ಅದ್ರ ಇದೇನು ಅದು ಗೊತ್ತಿರಬೇಕು. ಮತ್ತು ಡಯಾಗ್ನೋಸಿಸ್ ಹೇಗೆ ಮಾಡ್ತಾರೆ ಕ್ಯಾನ್ಸರ್ ಬಂದಾಗ, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಏನೇನು ಪ್ರೊಸೀಜರ್ಸ್ ಇದೆ ಅದು ಗೊತ್ತಿರಬೇಕು. ಮತ್ತು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸು ಅದು ಒಂದು 5 ಮಾರ್ಕ್ಸಿಗೆ ಎಷ್ಟು ಬೇಕು ಅಂತ ಹೇಳ್ತೀನಿ ಒನ್ ಶಾಟ್ಸಲ್ಲಿ. ಸೊ ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟು. ಆ್ಯಂಡ್ ರೆಟ್ರೋವೈರಸ್ ಲೈಫ್ ಸೈಕಲ್ ಹೇಗೆ ಅದು RNA ಇಂದ DNA ಆಗುತ್ತೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಕಾನ್ಸೆಪ್ಟು ತಿಳ್ಕೊಂಡಿರಬೇಕು. ದೆನ್ ಕಮಿಂಗ್ ಟು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸ್ಸಲ್ಲಿ ನಿಮ್ಮ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಹೇಗೆ ಪ್ರಾಸೆಸ್ ಆಗುತ್ತೆ, ಮತ್ತು ಅದರದ್ದು ಸ್ಟೆಪ್ಸ್ ಏನೇನಿದೆ, ಟೂಲ್ಸ್ ಏನೇನೆಲ್ಲ ಯೂಸ್ ಮಾಡ್ತೀವಿ, ರೆಸ್ಟ್ರಿಕ್ಷನ್ಸ್ ಎನ್ಸೈಮ್ಸ್ ಇರಬಹುದು, ವೆಕ್ಟರ್ಸ್ ಇರಬಹುದು, ಹೋಸ್ಟೆಲ್ ಇರಬಹುದು, ಇದೆಲ್ಲ ಸ್ಟೆಪ್ ವೈಸ್ ಬರೆದ್ಬಿಟ್ರೆ ಆಯಿತು. 5 ಮಾರ್ಕ್ಸಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹೇಳ್ತಾ ಹೋಗ್ತೀನಿ. ಸೊ ನೋಟ್ಸಲ್ಲೂ ಹಾಗೆ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು. ದೆನ್ PBR 322 ಸ್ಟ್ರಕ್ಚರ್ ಯೂಶಲಿ ಫೇಮಸ್ ವೆಕ್ಟರ್ ಇದು, ಅದನ್ನು ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ದೆನ್ ಕ್ಲೋನಿಂಗ್ ವೆಕ್ಟರ್ಸ್ದು ಫೀಚರ್ಸ್ ಏನು, ಅದ್ರ ಕಂಪ್ಯಾಟಬಿಲಿಟಿ ಹೇಗಿರಬೇಕು ಅದೆಲ್ಲ ಕೇಳ್ತಾರೆ. ಸೊ ಅದು ಇಂಪಾರ್ಟೆಂಟು. ದೆನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ತುಂಬ ಇಂಪಾರ್ಟೆಂಟು. ಅದ್ರದ್ದು ಡಯಾಗ್ರಾಮ್ ಒಂದು ಚಿಕ್ಕದಾಗಿ ಬರೆದು ಲೇಬಲ್ ಮಾಡಿ ಪ್ರಾಸೆಸ್ ಹೇಗಾಗುತ್ತೆ, DNA ಸೆಪರೇಷನ್ನು ನಿಮ್ಮದು ಅದನ್ನು ಕೇಳಬಹುದು, ಅದನ್ನು ನೋಡಬೇಕು. ಮತ್ತು ಆ್ಯಂಪ್ಲಿಫಿಕೇಷನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟಲ್ಲಿ ನಿಮ್ಮ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅದು ಹೇಗೆ ಪ್ರಾಸೆಸ್ ಮಾಡ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟು. ಸೊ ತುಂಬ ಟಾಪಿಕ್ಸ್ ಇದೆ, ಬಟ್ ಅದರಲ್ಲಿ ತುಂಬ ಕನ್ಸೈಸ್ ಮಾಡೇ ಹಾಕಿರುವಂಥದ್ದು. ಸೊ ಕೆಲವು ನಾನು ಇನ್ ಡೀಟೇಲಾಗಿ ಬರೆದಿರೋದ್ರಿಂದ ನಿಮಗೆ ಕೆಲವು ದೊಡ್ಡದಾಗಿ ಕಾಣಿಸ್ತಿರಬಹುದು, ಬಟ್ ಆ್ಯಕ್ಚುಲಿ ಅದು ತುಂಬ ದೊಡ್ಡ ಟಾಪಿಕ್ಸ್ ಎಲ್ಲ ಎಷ್ಟೊಂದು ಕನ್ಸೈಸ್ ಆಗಿ ಹಾಕಿರುವಂಥದ್ದು ಇದೆಲ್ಲನೂ. ಸೊ ಯಾರೂ ತುಂಬ ಟೆನ್ಷನ್ ತೊಗೊಳ್ಬೇಕಾಗಿಲ್ಲ, ಇಟ್ ವಿಲ್ ಬಿ ವೆರಿ ಈಸಿ ಗೋಯಿಂಗ್. ಸೊ ಜಸ್ಟ್ ಇಂಟ್ರೆಸ್ಟ್ ಆಗಿ ಈ ಟಾಪಿಕ್ಸ್ ಎಲ್ಲ ಕವರ್ ಮಾಡಬೇಕಂತ ನೋಡ್ಕೊಳ್ಳಿ. ದೆನ್ ಬಯೋಟೆಕ್ನಾಲಜಿ ಆ್ಯಂಡ್ ಇನ್ ಇಟ್ಸ್ ಅಪ್ಲಿಕೇಶನ್ಸಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಏನೇನಿದೆ ಅದ್ರ ಯೂಸಸ್ ಇರಬಹುದು. ದೆನ್ ಬಯೋಟೆಕ್ನಾಲಜಿದು ಅಗ್ರಿಕಲ್ಚರ್ ಮತ್ತು ಮೆಡಿಸಿನಲ್ಲಿ ಅಪ್ಲಿಕೇಶನ್ಸ್ ಏನಿದೆ ಅದ್ರದ್ದು ಒಂದು ಸ್ವಲ್ಪ ನೋಡಿಕೊಂಡ್ರೆ ಆಯಿತು. ಮತ್ತು ಜೀನ್ ಥೆರಪಿಯಲ್ಲಿ ಎಸ್ಪೆಷಲಿ ಅಡಿನೋಸಿನ್ ಡಯಾಮಿನೇಸ್ ಅದು ಡಿಫಿಷಿಯನ್ಸಿಯಲ್ಲಿ ಹೇಗೆ ನಾವು ಜೀನ್ ಥೆರಪಿನ ಯೂಸ್ ಮಾಡ್ಕೋತೀವಿ ಅನ್ನೋದು ಒಂದು ADA ಜೀನ್ದು ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯೂಸಸ್ ಏನಿದೆ ಅದು ಒಂದು ಸ್ವಲ್ಪ ಒಂದು 5 ಪಾಯಿಂಟ್ ಕ್ಲೀನಾಗಿ ನೋಡಿಕೊಂಡು ಬರೆದ್ರೆ ಆಯಿತು ಈ ಕ್ವೆಶನ್ಸ್ ಕೇಳಿದ್ರೆ. ಸೊ ಕಮಿಂಗ್ ಟು ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಅದು ತುಂಬ ಇಂಪಾರ್ಟೆಂಟೇ. ಅದರಲ್ಲಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಏನಿದೆ, ನಿಮ್ಮ ಮ್ಯೂಚುಯಾಲಿಸಮ್ ಇರಬಹುದು, ಮತ್ತು ನಿಮ್ಮ ಕಾಂಪಿಟೇಷನ್ನು, ಪ್ರಿಡೇಷನ್ನು, ಮತ್ತು ಪ್ಯಾರಾಸಿಟಿಸಮಲ್ಲಿ ಬ್ರೂಡ್ ಪ್ಯಾರಾಸಿಟಿಸಮ್ ತುಂಬ ಇಂಪಾರ್ಟೆಂಟು. ಬರ್ಡ್ ಏನಿದೆ ಅದು ಎಕ್ಸಾಂಪಲೇ ಕೇಳಿಬಿಟ್ಟು ಯಾವ ಟೈಪ್ ಆಫ್ ಇಂಟ್ರಾಕ್ಷನ್ ಆಗ್ತಿದೆ ಅಂತ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ. ಸೊ ಕೆಲವು ಸಲ ವಿಲ್ ಸಿ ಇಫ್ ಪಾಸಿಬಲ್ ನಾನು ಇಂಪಾರ್ಟೆಂಟ್ ಕ್ವೆಶನ್ಸು ಚಾಪ್ಟರ್ ವೈಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ, ಹೇಗೆ ಬರೀಬೇಕು ನಿಮಗೆ MCQs ಒಂದ್ಸಲ ಚಾಪ್ಟರ್ ವೈಸ್ ಎಲ್ಲನೂ ಇದೆಲ್ಲ ಒನ್ ಶಾಟ್ಸ್ ಬರುತ್ತೆ. ಸೊ ಅಷ್ಟನ್ನು ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಇದೆಲ್ಲ ಟಾಪಿಕ್ಸು ಕವರ್ ಆಗುತ್ತೆ ಮಕ್ಕಳೇ. ಸೊ ಕನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಒನ್ ಶಾಟ್ಸ್ ನೋಡಬೇಕಾಗುತ್ತೆ, ಮತ್ತು ನಿಮ್ಮ ಪ್ರೀವಿಯಸ್ ಇಯರ್ ಪೇಪರ್ಸ್ ಡಿಸ್ಕಷನ್ಸ್ ಏನೇನು ಬರುತ್ತೆ ವಿಡಿಯೋ ಅದನ್ನು ನೋಡಿಕೊಂಡ್ರೆ ಟಾಪಿಕ್ಸ್ ಎಲ್ಲನೂ ಕವರ್ ಆಗುತ್ತೆ.
ಓಕೆ. ಸೊ ಮತ್ತೆ ಕಮೆನ್ಸಾಲಿಸಮ್, ಅಮೆನ್ಸಾಲಿಸಮ್ ಇದೆಲ್ಲದ್ರದ್ದು ಅಷ್ಟೇ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಸೊ ದಟ್ ಅವರು ಎಕ್ಸಾಂಪಲ್ಸ್ ಕೊಟ್ಟು ಟಾಪಿಕ್ಸನ್ನ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಈಸಿಯಾಗಿ ಮಾಡ್ಬೋದು, ಆಯಿತಾ. ಸೊ ಟೆನ್ಷನ್ ಏನು ಬೇಡ. ದೆನ್ ಓಕೆ, ಇದರಲ್ಲಿ ಪಾರ್ಟ್ ಡಿ ಅಲ್ಲಿ ನಿಮಗೆ ಹೇಳಿದೆ ನಾನು 2 ಮೇನ್ ಇದೆ ಅಂತ, 5th ಮೇನ್ ಮತ್ತು 6th ಮೇನು. ಸೊ ಇದರಲ್ಲೂ ಅಷ್ಟೇ ಸೇಮ್ ಟಾಪಿಕ್ಸ್ ಇದೆ ಮಕ್ಕಳೇ, ಬಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು ರಿಪೀಟ್ ಆಗುತ್ತೆ. ಸೊ 2 ಕ್ವೆಶನ್ಸ್ ಅಲ್ವಾ ಹೇಳಿದ್ದು. ಸೊ ಅದರಲ್ಲಿ 1 ಕ್ವೆಶನ್ ಬಂದರೆ ಇದ್ರಲ್ಲಿ ಒಂದು ಬರುತ್ತೆ. ಇನ್ನೊಂದು ನಿಮ್ಮ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆಗಿರಬಹುದು ಅಥವಾ ಹ್ಯೂಮನ್ ರೀಪ್ರೊಡಕ್ಷನ್ ಆಗಿರಬಹುದು, ಕೆಲವು ಸಲ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಆರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸ್, ಯಾವುದಾದ್ರೂ ಒಂದು ಕ್ವೆಶನ್ನು ಬರುತ್ತೆ. ಬಟ್ ಟಾಪಿಕ್ಸ್ ಎಲ್ಲ ಸೇಮು. ಸೊ ಅದು ಇದು ಎಲ್ಲ ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸೇಮ್ ಇಷ್ಟು ಓದಿದ್ರೆ 5 ಮಾರ್ಕ್ಸ್ ಕ್ವೆಶನ್ಸಲ್ಲಿ 2 ಮೇನು ನೀವು ಕ್ಲೀನಾಗಿ ಬರಿಬೋದು. ಬಟ್ ದ ರೂಲ್ ಇಸ್ ಫಸ್ಟ್ ಯು ಹ್ಯಾವ್ ಟು ಕವರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಅದೆರಡನ್ನ ಕವರ್ ಮಾಡ್ಕೋಬೇಕು ಫಸ್ಟು, ಅಷ್ಟೇ ರೂಲು. ಅವಾಗ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಓಕೆ. ಸೊ ಆಲ್ ಕ್ಲಿಯರ್ ಅಬೌಟ್ ಪಾರ್ಟ್ ಡಿ ಅನ್ಕೋತೀನಿ. ದೆನ್ ಪಾರ್ಟ್ ಸಿಗೆ ಹೋಗೋಣ, ವಿಚ್ ಇಸ್ ಆಫ್ 3 ಮಾರ್ಕ್ಸ್ ಕ್ವೆಶನ್ಸು. ಟೋಟಲ್ ಇಲ್ಲಿ ಮಕ್ಕಳು ನಿಮಗೆ ಎಷ್ಟು 7 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ನೀವು 5 ಕ್ವೆಶನ್ಸನ್ನು ಬರಿಬೇಕು, 5 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು. 15 ಮಾರ್ಕ್ಸ್ ಇರುವಂಥದ್ದು ಇದು ಅಷ್ಟೇ ಈಸಿನೇ. ಸೊ ಇಲ್ಲಿ ನಿಮಗೆ ಇಷ್ಟು ಚಾಪ್ಟರ್ಸಿಂದ ಕ್ವೆಶನ್ಸ್ ಬರುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನಿಮ್ಮ ಮೊನೊಕಾಟ್ ಮತ್ತು ಡೈಕಾಟ್ ಎಂಬ್ರಿಯೋ ಅದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಓವ್ಯೂಲ್ ಡಯಾಗ್ರಮ್ ಕೇಳಬಹುದು, ಸಮ್ಟೈಮ್ಸ್ ದೇ ಆಸ್ಕ್ ಫಾರ್ ಓವ್ಯೂಲ್ ಡಯಾಗ್ರಮ್, ಅದನ್ನು ನೋಡ್ಕೊಳ್ಳಿ. ದೆನ್ ಪಾಲಿನೇಷನಲ್ಲಿ ಟೈಪ್ಸ್ ಕೇಳ್ತಾರೆ, ಏಜೆಂಟ್ಸ್ ಕೇಳ್ತಾರೆ, ಮತ್ತು ಅದ್ರ ಫೀಚರ್ಸ್ ಹೇಗೆ. ಈಗ ವಿಂಡ್ ಪಾಲಿನೇಷನಲ್ಲಿ ಏನೇನೆಲ್ಲ ಫೀಚರ್ಸ್ ಆ್ಯಂಡ್ ಮಾಡಿಫಿಕೇಷನ್ಸ್ ಇರುತ್ತೆ, ಮತ್ತು ನಿಮ್ಮ ವಾಟರ್ ಪಾಲಿನೇಷನಲ್ಲಿ ಹೇಗೆ, ಆ್ಯನಿಮಲ್ ಪಾಲಿನೇಷನ್, ಬಯೋಟಿಕ್, ಎಬಯೋಟಿಕ್, ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ 3 ಮಾರ್ಕ್ಸ್ಗೆ ಏನು ಬೇಕು ಅಂತ. ಮತ್ತು ಸ್ಪೋರೋಪಾಲಿನಿನ್ ಅದು ಎಲ್ಲಿ ಬರುತ್ತೆ ಅಂತ ನಿಮ್ಗೊಂದು ರಿವಿಷನ್ ಆಗುತ್ತೆ. ಸೊ ಪೋಲನ್ ಗ್ರೇನಲ್ಲಿ ಏನಿರುತ್ತೆ, ಆ ಸ್ಪೋರೋಪಾಲಿನಿಂದು ಸಿಗ್ನಿಫಿಕೆನ್ಸ್ ಏನು ಅಂತ ಆ್ಯಕ್ಚುಲಿ ಅದು ಪಾಯಿಂಟ್ ವೈಸೇ ಇದೆ, ಈವನ್ ಇನ್ ನೋಟ್ಸ್ ಐ ಹ್ಯಾವ್ ಗಿವನ್ ಇಟ್. ಸೊ ಅದನ್ನು ನೋಡಿಕೊಂಡ್ರೆ ಅದು 3 ಮಾರ್ಕ್ಸ್ಗೆ ಕವರ್ ಆಗುತ್ತೆ. ದೆನ್ ಕಮಿಂಗ್ ಟು ಹ್ಯೂಮನ್ ರೀಪ್ರೊಡಕ್ಷನ್, ಸೊ ಮೆನ್ಸ್ಟ್ರುರಲ್ ಸೈಕಲ್ ಏನಿದೆ ಅದರಲ್ಲಿ ಹಾರ್ಮೋನ್ಸ್ ಏನೇನು ಬರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಮತ್ತು ಪ್ಲಾಸೆಂಟಾ ಫಂಕ್ಷನ್ಸ್ ಏನು, ಅದು ಯಾವ್ಯಾವ ಹಾರ್ಮೋನ್ಸನ್ನು ಸೆಕ್ರೀಟ್ ಮಾಡುತ್ತೆ ಅಂತ ಕೇಳ್ತಾರೆ. ದೆನ್ ಮೆನ್ಸ್ಟ್ರುರಲ್ ಸೈಕಲಲ್ಲಿ ಓಕೆ ರಿಪೀಟ್ ಆಗಿದೆ ಅದು, ಸಾರಿ. ದೆನ್ ಸ್ಪರ್ಮೆಟೋಜೆನೆಸಿಸಲ್ಲಿ ಹಾರ್ಮೋನ್ಸ್ ಏನಿದೆ, ಸೊ ಇದೇನು ಬೇಡ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇದೆಲ್ಲ ರಿಪೀಟ್ ಆಗಿಬಿಟ್ಟಿದೆ. ಸೊ ಸ್ಪರ್ಮೆಟೋಜೆನೆಸಿಸ್ ಏನೇನು ಹಾರ್ಮೋನ್ಸ್ ಬರುತ್ತೆ ಅದನ್ನು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಬಂದರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಏನೇನಿದೆ, ಅದರಲ್ಲಿ ಏನೇನು ಟೈಪ್ಸ್ ಇದೆ ಅದೆಲ್ಲ ನೋಡ್ಕೋಬೇಕು. ಮತ್ತು ಕಾಂಟ್ರಾಸೆಪ್ಟಿವ್ಸಲ್ಲಿ ನಿಮಗೆ ಬ್ಯಾರಿಯರ್ ಮೆಥಡ್ಸ್ ಯಾವುದಿದೆ, ಸರ್ಜಿಕಲ್ ಆ್ಯಂಡ್ ನಾನ್ ಸರ್ಜಿಕಲ್ ಎಕ್ಸಾಂಪಲ್ಸ್ ಏನೇನಿದೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆರ್ ವೆನರಲ್ ಡಿಸೀಸಸ್ ಏನಿದೆ ಅದು ಹೇಗೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಗುತ್ತೆ ಮತ್ತು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಇದನ್ನು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ಸೊ ಇವಲ್ಯೂಷನಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಇದೆ, ಅದು ಸ್ಟೇನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟು. ಅದು ಡಯಾಗ್ರಾಮ್ ಬರೆದ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಕೇಳಿದ್ರೆ 3 ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟೇ. ಸೊ ಅದನ್ನು ನೋಡ್ಕೋಬೇಕು. ಕೆಲವು ಸಲ ಬರೀ ಲೇಬಲ್ ಡಯಾಗ್ರಾಮ್ ಕೇಳಿದ್ರೆ ಜಸ್ಟ್ ಲೇಬಲ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. ದೆನ್ ಕನ್ವರ್ಜೆಂಟ್ ಎವಲ್ಯೂಷನ್ ಮತ್ತು ಅಡ್ಯಾಪ್ಟಿವ್ ರೇಡಿಯೇಷನ್ಸಲ್ಲಿ ಕ್ವೆಶನ್ಸು ತುಂಬ ರಿಪೀಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಮ್ಮು ಏನಿದೆ ಅದ್ರದ್ದು ಇಂಪಾರ್ಟೆಂಟ್ ಕೆಲವು ಸಲ ರಿಪೀಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಬಟ್ ತುಂಬ ರಿಪೀಟ್ ಆಗಿಲ್ಲ, ಬಟ್ ಅದು ಗೊತ್ತಿರಬೇಕು, ಬಿಕಾಸ್ ದಟ್ ವಿಲ್ ಹೆಲ್ಪ್ ಇನ್ ಸಮ್ ಅದರ್ ಪ್ಲೇಸಸ್ ಆಲ್ಸೋ. ಆ್ಯಂಡ್ ಕೆಲವು ಟರ್ಮ್ಸು ನಿಮಗೆ ಜೀನ್ ಡ್ರಿಫ್ಟ್ ಇರಬಹುದು, ಸ್ಯಾಲ್ಟೇಷನ್ ಇರಬಹುದು, ಜೀನ್ ಪೂಲ್ ಇರಬಹುದು, ಇದು ಸ್ವಲ್ಪ ಗಮನ ಹರಿಸಿ ಅದೇನು ಅಂತ ಡೆಫಿನಿಷನ್ಸ್ ತಿಳ್ಕೊಳ್ಳಿ, ಕೇಳಿದ್ರೆ ಬರಿಬೇಕಾಗುತ್ತೆ. ಓಕೆ. ದೆನ್ ಹ್ಯೂಮನ್ ಇನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಫ್ಯೂಚರ್ ಡಾಕ್ಟರ್ಸ್ ಯು ಆಲ್. ಸೊ ಕಾಸಿಟಿವ್ ಆರ್ಗನಿಸಮ್ ಮತ್ತು ಡಿಸೀಸಸ್ ಬಗ್ಗೆ ಕೇಳ್ತಾರೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಒಂದೊಂದ್ಸಲ ಅದು ಸ್ಪ್ಲಿಟ್ ಮಾಡಿ 2 to 3 ಕೇಳ್ತಾರೆ, ಅದನ್ನು ಮಾತ್ರ ಬರೆದ್ರೆ ಆಯಿತು. ಅದು ತುಂಬ ಸಲ ರಿಪೀಟ್ ಆಗಿದೆ ಈ ಟೈಪ್ ಕ್ವೆಶನು. ಸೊ ಕಾಸಿಟಿವ್ ಆರ್ಗನಿಸಮ್ ಮತ್ತು ಕಾಮನ್ ಡಿಸೀಸಸ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಮತ್ತು ಕಾರ್ಸಿನೋಜನ್ಸ್ ಏನಿದೆ ಅದ್ರದ್ದು ಟೈಪ್ಸ್ ಏನೇನಿದೆ, ಕಾರ್ಸಿನೋಜನ್ಸ್ ಅಂದರೆ ಏನು, ಅದ್ರ ಟೈಪ್ಸ್ ಯಾವ್ಯಾವುದಿದೆ ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಕ್ಯಾನ್ಸರಲ್ಲಿ ನಿಮಗೆ ಕ್ಯಾನ್ಸರ್ ಸೆಲ್ದು ಆ್ಯಕ್ಚುಲಿ
ಇದು ಇನ್ನೊಂದು ಕಡೆ ಕವರ್ ಆಗಿದೆ. ಸೊ ಕ್ಯಾನ್ಸರ್ ಸೆಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ ಅದ್ರದ್ದು, ಮತ್ತು ಅದು ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅದನ್ನು ನೋಡ್ಕೋಬೇಕು. ದೆನ್ ಇಮ್ಯುನಿಟಿ ಡೆಫಿನಿಷನ್ ಆ್ಯಂಡ್ ಟೈಪ್ಸ್ ನೀವು ಅಲ್ಲೂ ನೋಡಿದ್ರಿ 5 ಮಾರ್ಕ್ಸಲ್ಲಿ. ಸೊ ಒಂದೇ ಕಲ್ಲಲ್ಲಿ 2 ಹಾಕಿ ಹೊಡಿಬೋದು. ಸೊ ಆ ಥರ ಕಾನ್ಸೆಪ್ಟ್ಸ್ ಇದೆ. ಸೊ 5 ಮಾರ್ಕ್ಸ್ಗೆ ಓದ್ಬಿಟ್ರೆ ನೀವು ಅದನ್ನು 3 ಮಾರ್ಕ್ಸ್ಗೂ ಬರಿಬೋದಲ್ವಾ. ಸೊ ಈ ಥರ ಕಾನ್ಸೆಪ್ಟ್ಸ್ ಎಷ್ಟೊಂದು ಕಡೆ 3 ಮಾರ್ಕ್ಸು 5 ಮಾರ್ಕ್ಸ್ ಕಡೆ ಓವರ್ಲ್ಯಾಪ್ ಆಗುತ್ತೆ ಮಕ್ಕಳೇ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ, ಸೊ ಬಯಾಲಜಿ ಇಸ್ ವೆರಿ ಈಸಿ. ಸೊ ನೀವು ಆ ಥರ ಸ್ಮಾರ್ಟಾಗಿ ಓದ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಷ್ಟೇ. ಸೊ ದೆನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಲ್ಲಿ ಸ್ಟೇಜಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ನೋಡ್ಕೋಬೇಕು. ದೆನ್ ಆ್ಯಂಟಿಬಯೋಟಿಕ್ಸ್ ಇಂಪಾರ್ಟೆಂಟ್, ಅದನ್ನು ಕೇಳ್ತಾರೆ. ದೆನ್ ಮೈಕ್ರೋಬ್ಸ್ ಆ್ಯಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಏನೇನಿದೆ ಅದು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ದೆನ್ ಮೈಕ್ರೋಬ್ಸ್ ಆ್ಯಸ್ ಐ ಥಿಂಕ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ರಿಪೀಟ್ ಆಗಿಬಿಟ್ಟಿದೆ ಅಲ್ಲಿ, ಅದಕ್ಕೋಸ್ಕರನೇ ಸ್ಲೈಡಲ್ಲಿ ತುಂಬಾ ತುಂಬಿಸಿರೋ ಥರ ಇದೆ. ಸೊ ಮೈಕ್ರೋಬ್ಸ್ ಆ್ಯಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಆ್ಯಂಡ್ ಬಯೋ ಫರ್ಟಿಲೈಸರ್ಸ್ ಇದು ಅಷ್ಟೇ ಇಂಪಾರ್ಟೆಂಟು. ದೆನ್ ಎಕೋಸಿಸ್ಟಮ್ ಬಂದು ಎಕೋಸಿಸ್ಟಮ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಕೇಳ್ತಾರೆ ಕೆಲವು ಸಲ. ಸೊ ಪ್ರೊಡಕ್ಟಿವಿಟಿ ಅದನ್ನು ನೋಡ್ಕೊಳ್ಳಿ, ಮತ್ತು ಡಿಕಂಪೋಸಿಷನ್ ಸ್ಟೆಪ್ಸ್ ಏನೇನಿದೆ ಅದನ್ನು ನೋಡ್ಕೋಬೇಕಾಗುತ್ತೆ. ದೆನ್ ಎನರ್ಜಿ ಫ್ಲೋ ಮತ್ತು ಇಕಲಾಜಿಕಲ್ ಪಿರಮಿಡ್ಸ್ ಅಂತೂ ತುಂಬ ಇಂಪಾರ್ಟೆಂಟ್. ಇದೇ ಪ್ರಾಬಬಿಲಿಟಿ ಆಫ್ ಆಸ್ಕಿಂಗ್ ಅಬೌಟ್ ದಿಸ್ ಇಸ್ ಮೋರ್. ಸೊ ಅದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಸೊ ಕಮಿಂಗ್ ಟು ಪಾರ್ಟ್ ಬಿ ಮಕ್ಕಳ, ಇದು ಅಷ್ಟೇ ತುಂಬ ಸಿಂಪಲ್ಲು. ನಿಮ್ಮ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಮೆಚ್ಯೂರ್ಡ್ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಕೇಳ್ತಾರೆ. ಸೊ ಡಯಾಗ್ರಾಮ್ ಬರೀಬೇಕು. ಸೊ ಅವ್ರು ಹೇಗೆ ಕೇಳ್ತಾರೆ ಯೂಶ್ವಲಿ ಅನ್ನೋದು ನಾನು ಹೇಳಿದ್ದೀನಿ ಒನ್ ಶಾರ್ಟ್ಸಲ್ಲೂ ನಿಮಗೆ. ಸೊ ಯೂಶ್ವಲಿ ದೆ ಸೇ 2 ಸೆಲ್ಡ್ ಸ್ಟೇಜಲ್ಲಿ ಮೆಚ್ಯೂರ್ಡ್ ಪೋಲನ್ ಗ್ರೇನ್ ನಿಮ್ಗೆ ಗೊತ್ತು, ವೆಜಿಟೇಟಿವ್ ಸೆಲ್ಸ್ ಓಕೆ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್, ಬಟ್ ನಿಮ್ಗೆ ಗೊತ್ತು 2 ಸೆಲ್ ಸ್ಟೇಜಲ್ಲಿ ಇರುತ್ತೆ ಅಂತ. ಅದು ಹೇಳ್ತಾರೆ ಮೆಚ್ಯೂರ್ಡ್ ಪೋಲನ್ ಗ್ರೇನ್ ಸ್ಟ್ರಕ್ಚರು, ಅದನ್ನು ನೋಡ್ಕೊಳ್ಳಿ. ದೆನ್ ಅಗೇನ್ ಸ್ಪೋರೋಪಾಲಿನ್ ಸಿಗ್ನಿಫಿಕೆನ್ಸ್ ಕೇಳಬಹುದು. ಸೊ ಮಾರ್ಕ್ಸಿಗೆ ತಕ್ಕಂತೆ ನೀವು ಆನ್ಸರ್ ಬರೀಬೇಕು. ಸೊ 2 ಮಾರ್ಕ್ಸಲ್ಲಿ ಕೇಳಿದಾಗ ಬರೀ 2 ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. 3 ಮಾರ್ಕ್ಸ್ ಕೇಳಿದಾಗ 3 ಪಾಯಿಂಟ್ ಆ ಥರ ಬರೆದು ಸ್ವಲ್ಪ ಅದ್ರ ಬಗ್ಗೆ ಏನು ಸ್ಪೋರೋಪಾಲಿನಿನ್ ಅಂತ ಬರೆದ್ಬಿಟ್ಟು 3 ಮಾರ್ಕ್ಸಿಗೆ ಏನು ಬೇಕೋ ಅದನ್ನು ಬರೀರಿ. 2 ಮಾರ್ಕ್ಸಿಗೆ ಕೇಳಿದಾಗ 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ಬರೀರಿ. ಸೊ ಇದೇ ನಾ ಹೇಳಿದ್ದು ಓವರ್ಲ್ಯಾಪ್ ಆಗುತ್ತೆ ಅಂತ ಮಕ್ಕಳೇ. ಸೊ ತುಂಬ ಕ್ವೆಶನ್ಸು ಈ ಥರ ತುಂಬ ಟಾಪಿಕ್ಸು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಜನರಲ್ ಆಗಿ ನೀವು ಅದು ಅಷ್ಟು ಓದ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಸೊ ಹಾಗೇನು ನೋಡಿ, ಎಂಬ್ರಿಯೋ ಡಯಾಗ್ರಾಮ್ ಇದೆ, ಅದು ತುಂಬ ಇಂಪಾರ್ಟೆಂಟು ನಿಮ್ಗೆ. ಅದು 7 ನ್ಯೂಕ್ಲಿಯೇಟೆಡ್ 8 ಸೆಲ್ಡ್ ಎಂಬ್ರಿಯೋ ಏನಿದೆ, 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಅದೇನಿದೆ ಅದನ್ನು ನೋಡ್ಕೋಬೇಕು, ಆ ಡಯಾಗ್ರಾಮ್ ಬರೀಬೇಕು ವಿತ್ ಲೇಬಲ್. ದೆನ್ ಡಬಲ್ ಫರ್ಟಿಲೈಸೇಷನ್ ನೋಡ್ಕೋಬೇಕು. ಮತ್ತು ಟ್ರೂ ಆ್ಯಂಡ್ ಫಾಲ್ಸ್ ಫ್ರೂಟ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿದೆ. ಎಕ್ಸಾಂಪಲ್ಸನ್ನ ಕೇಳಿಬಿಟ್ಟು ಕೆಲವು ಸಲ ಕೊಡ್ತಾರೆ ರೀಸನ್ಸ್ ಥರ ಬರೆಯೋದಕ್ಕೆ, ತುಂಬ ಕಡೆ ಅದು ರಿಪೀಟ್ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಸಿನ್ಸ್ ನಾವೊಂದು 10 ಇಯರ್ಸ್ ಪೇಪರನ್ನು ತುಂಬ ರೆಫರ್ ಮಾಡಿರೋದ್ರಿಂದ ನಿಮಗೆ ತುಂಬ ಟಾಪಿಕ್ಸು ಕವರ್ ಆಗಿದೆ ಇಲ್ಲಿ. ಇಷ್ಟು ಟಾಪಿಕ್ಸ್ ಮುಗಿಸ್ಕೊಂಡ್ರೆ ಅದರಲ್ಲೇ ರಿಪೀಟ್ ಆಗುತ್ತೆ ಬಯಾಲಜಿಯಲ್ಲಿ. ಓಕೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ದೆನ್ ರೀಪ್ರೊಡಕ್ಟಿವ್ ಹೆಲ್ತಲ್ಲಿ ಅಗೇನ್ ನಿಮಗೆ ಗೊತ್ತಿದೆ ART ಟೈಪ್ಸ್ ಏನು ಹೇಳಿದ್ದೆ ಅದೇ ಬರುತ್ತೆ. ಇನ್ಫರ್ಟಿಲಿಟಿಗೆ ರೀಸನ್ಸ್ ಏನು, ಇನ್ಫರ್ಟಿಲಿಟಿ ಡೆಫಿನಿಷನ್ ಏನು ಅಂತ ಕೇಳಿದಾಗ ಅದು ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆಫ್ ದ ಕ್ವೆಶನ್ ಬರಿಬೇಕು. ಏನು ಡಿಮ್ಯಾಂಡ್ ಮಾಡುತ್ತೆ ಕ್ವೆಶನ್ನು ಅದಕ್ಕೆ ತಕ್ಕಂತೆ ಆನ್ಸರ್ ಬರಿಬೇಕು. ಸೊ ದೆನ್ ಕಂಟ್ರಾಸೆಪ್ಟಿವ್ಸ್ ಅಗೇನ್ ಏನೇನಿದೆ ಇಲ್ಲಿ ಅದೇನೆ ಸೇಮ್ ಬ್ಯಾರಿಯರ್ಸ್ ಏನೇನಿದೆ ಅದನ್ನು ಬರಿಬೇಕಾಗುತ್ತೆ. ದೆನ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿದೆ ಅದ್ರ ಬಗ್ಗೆ ಕೇಳಿದಾಗ ಅದನ್ನು ಬರಿಬೇಕು. ಸೊ ದಟ್ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಲ್ಲಿ ಟೆಸ್ಟ್ ಕ್ರಾಸ್ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಕೇಳ್ತಾರೆ, ಯಾಕೆ ಅದನ್ನು ಯೂಸ್ ಮಾಡ್ತೀವಿ ಅಂತ. ದೆನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆ್ಯಂಡ್ ಮೆಂಡೆಲಿಯನ್ ಡಿಸಾರ್ಡರ್ಸು ಮತ್ತು ಅದರ ಸಿಂಪ್ಟಮ್ಸು, ಪೆಡಿಗ್ರಿ ಸಿಂಬಲ್ಸು ಅದು ತುಂಬ ಇಂಪಾರ್ಟೆಂಟು, ಅಲ್ಲೂ ಹೇಳಿದೆ ನಾನು ನೋಡ್ಕೋಬೇಕಂತ. ಸೊ ಈ ಕ್ವೆಶನ್ನು ಬರೋಂಥದ್ದು. ಮತ್ತು ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನು ಅಷ್ಟೇ, ಅದು ತುಂಬ ಇಂಪಾರ್ಟೆಂಟು. ಆ ಟಾಪಿಕ್ಕನ್ನು ಕವರ್ ಮಾಡ್ಕೊಳ್ಳಿ, ಅದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ದೆನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ನಿಮಗೆ ನ್ಯೂಕ್ಲಿಯೋಸಮ್ ಮಾಡೆಲ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು, ಅದ್ರ ಲೇಬಲ್ ಗೊತ್ತಿರಬೇಕು. ಸೊ ಇದು ನಾನು ಹೇಳಿದ್ದೆ ನಿಮಗೆ DNA ಅರೇಂಜ್ಮೆಂಟ್ ಇನ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್, ಸೊ ಅಲ್ಲೂ ಯೂಸ್ ಮಾಡಬಹುದು ಇದನ್ನು. ಅಗೇನ್ ಓವರ್ಲ್ಯಾಪ್ ಆಗಿದೆ. ದೆನ್ ಜೆನೆಟಿಕ್ ಕೋಡ್ ಫೀಚರ್ಸು ಅಷ್ಟೇ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಕೇಳಿದಾಗ ಸ್ವಲ್ಪ ಬರೆದ್ರೆ ಆಯಿತು. ಯೂಶ್ವಲಿ ಇಲ್ಲಿ ಏನು ಕೇಳ್ತಾರಪ್ಪ ಅಂತಂದರೆ AUG ಹ್ಯಾಸ್ 2 ಫಂಕ್ಷನ್ಸ್ ಅಲ್ವಾ, ಅದೇನು ಅಂತ ನಾನು ಒನ್ ಶಾರ್ಟ್ಸಲ್ಲಿ ಹೇಳ್ತೀನಿ. ಸೊ ಅದನ್ನು ಯೂಶ್ವಲಿ ರಿಪೀಟ್ ಮಾಡಿದ್ದಾರೆ. ಸೊ ಅದು ಇನಿಷಿಯೇಟರ್ ಕೋಡನ್ನಾಗ ಆ್ಯಕ್ಟ್ ಮಾಡುತ್ತೆ, ಮತ್ತು ಇನ್ನೊಂದೇನಕ್ಕೂ ಹೆಲ್ಪ್ ಆಗುತ್ತೆ. ಅದೇನು ಅಂತ ಕಮೆಂಟಲ್ಲಿ ಹೇಳಿ ನನಗೆ, ಯಾರೆಲ್ಲ ಓದಿದ್ದೀರಾ ಅವರು. ಇಲ್ಲದಿದ್ರೆ ಒನ್ ಶಾರ್ಟ್ಸಲ್ಲಿ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ದೆನ್ ಟರ್ಮ್ಸ್ ಆ್ಯಸ್ ಯೂಶ್ವಲ್ ಏನಿತ್ತು, ಮೊನೋಸಿಸ್ಟಾನಿಕ್, ಪಾಲಿಸಿಸ್ಟಾನಿಕ್, ಕ್ಯಾಪಿಂಗ್,
ನಿಮ್ಮ ಸ್ಪ್ಲೈಸಿಂಗ್ ಇರಬಹುದು, ಎಕ್ಸಾನ್ಸ್ ಇಂಟ್ರಾನ್ಸ್ ಇದೆಲ್ಲ ಇಂಪಾರ್ಟೆಂಟು. ಅದನ್ನು ಡೆಫಿನೇಷನ್ ಕೇಳೋಂಥ ಚಾನ್ಸಸ್ ಇರುತ್ತೆ. ಅದನ್ನು ಅಲ್ಲೂ ಓದ್ಕೊಂಡ್ರೆ ಇಲ್ಲೂ ಬರಿಬೋದು ಅಂತ ಅದಕ್ಕೆ ಹೇಳಿದೆ. ಆ್ಯಂಡ್ ಎವಲ್ಯೂಷನಲ್ಲಿ ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಎವಲ್ಯೂಷನ್ ಬಗ್ಗೆ ಕೇಳ್ತಾರೆ. ಸ್ಯಾಲ್ಟೇಷನ್ ಡೆಫಿನೇಷನ್ ಕೇಳಬಹುದು. ಆ್ಯಂಡ್ ಅನಲಾಗಸ್ ಆ್ಯಂಡ್ ಹೋಮೋಲಾಗಸ್ ಆರ್ಗನ್ಸ್ ಇದು ತುಂಬ ಇಂಪಾರ್ಟೆಂಟ್. ಈ ಕ್ವೆಶನ್ನು ರಿಪೀಟ್ ಆಗಿದೆ ತುಂಬ ಸಲ, ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ದೆನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರು, ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಕೇಳಬಹುದು. ಲೈಕ್ ನಿಮ್ದು ಏನೇನಿದೆ, ಪೆನ್ಸಿಲಿನ್ ಇರಬಹುದು, ಇನ್ನೊಂದಿರಬಹುದು, ಅದ್ರ ಬಗ್ಗೆ ಕೇಳ್ತಾರೆ. ದೆನ್ ಮೈಕ್ರೋಬ್ಸ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸಲ್ಲಿ ಕೆಲವು ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ದೆನ್ ಬಯೋ ಫರ್ಟಿಲೈಸರ್ಸ್ ಬಗ್ಗೆ ಕ್ವೆಶನ್ಸ್ ಫ್ರೇಮ್ ಮಾಡ್ಬೋದು. ಇದು ಬಾರಿ 2 ಮಾರ್ಕ್ಸ್ ಕ್ವೆಶನ್ಸ್ ಆಗಿರೋದ್ರಿಂದ ಅದಕ್ಕೆ ತಕ್ಕಂತೆ ಕೇಳ್ತಾರೆ. ದೆನ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಯಾವ್ಯಾವುದು ಅಂತ ಕೇಳಬಹುದು. ದೆನ್ ಇವಿಲ್ ಕ್ವಾರ್ಟರ್ ಆಫ್ ಬಯೋಡೈವರ್ಸಿಟಿ ಲಾಸ್ ತುಂಬ ಸಲ ರಿಪೀಟ್ ಆಗಿದೆ, ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಇದ್ದಂಥದ್ದು. ಸೊ ಇದನ್ನು ನೋಡ್ಕೋಬೇಕು. ದೆನ್ ಯುವರ್ ಇನ್ಸಿಟು ಆ್ಯಂಡ್ ಎಕ್ಸಿಟು ಕನ್ವರ್ಸೇಷನ್ ಏನು, ಮತ್ತು ಹ್ಯಾಬಿಟ್ಯಾಟ್ ಲಾಸ್ ಇಂಡಿಯಾದಲ್ಲಿ ಅದು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ದಿಸ್ ಕವರ್ಸ್ ಯುವರ್ ಪಾರ್ಟ್ ಬಿ ಮಕ್ಕಳೇ. ದೆನ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಎ ವಿಚ್ ಕ್ಯಾರೀಸ್ 20 ಮಾರ್ಕ್ಸ್ ಆಲ್ ಟುಗೆದರ್, MCQs ಮತ್ತು ನಿಮ್ಮ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಇಟ್ಸ್ ವೆರಿ ವೆರಿ ಈಸಿ ಮಕ್ಕಳೇ. ಅದರಲ್ಲಿ ಆಪ್ಷನ್ಸು ಕೊಟ್ಟಿರ್ತಾರೆ, ಮತ್ತು ನಿಮಗೆ ಟ್ರಯಲ್ ಆ್ಯಂಡ್ ಎರರ್ ಮತ್ತು ಇಷ್ಟೆಲ್ಲ ಓದ್ಕೊಂಡ್ಬಿಟ್ರೆ ನೀವು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕಣ್ಣು ಮುಚ್ಕೊಂಡು ಬರೆದ್ಬಿಡ್ತೀರಾ. ಸೊ ಅದೇನೂ ಕಷ್ಟ ಇಲ್ಲ. ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ 5 ಮಾರ್ಕ್ಸಿಗಿರುತ್ತೆ. ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಇರುತ್ತೆ. ಅದನ್ನು ಆನ್ಸರ್ ಮಾಡೇ ಮಾಡ್ತೀರಾ. ಆಲ್ ವಿಲ್ ಡೆಫಿನೆಟ್ಲಿ ಸ್ಕೋರ್ 5 on 5 ಅದರಲ್ಲಿ. ಸೊ MCQs ಬಂದು ಗೊತ್ತು, ನಾಲೆಡ್ಜ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ ಯೂಶ್ವಲಿ. ಸೊ ಇದನ್ನು ನಾವು ಡಿಸ್ಕಸ್ ಮಾಡೋಣ ಚಾಪ್ಟರ್ ವೈಸು. ಸೊ ದಟ್ ಟು ವಿಲ್ ಬಿ ವೆರಿ ಈಸಿ. ಇಷ್ಟೆಲ್ಲ ಕಾನ್ಸೆಪ್ಟ್ಸು ಒನ್ ಶಾಟ್ಸು ನೋಡಿಕೊಂಡ್ರೆ ನಿಮ್ಗೆ MCQs ಫುಲ್ ಈಸಿ ಇರುತ್ತೆ. ಸೊ MCQಸು ನಿಮ್ಮ ಚಾಪ್ಟರ್ ವೈಸ್ ನಾನು ಮಾಡ್ತೀನಿ. MCQs ಇರಬಹುದು, ಮತ್ತು 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್ಸು ಹೇಗೆಲ್ಲ ಪ್ರೆಸೆಂಟ್ ಮಾಡಬೇಕು, ಡಯಾಗ್ರಾಮ್ಸು ಇದೆಲ್ಲನೂ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಕ್ಕಳೇ. ಇಷ್ಟು ಓದ್ಕೊಳ್ಳಿ, ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ವಿಲ್ ಮೀಟ್ ಇನ್ ಒನ್ ಶಾಟ್ಸ್ ವಿಚ್ ವಿಲ್ ಬಿ ಕಮಿಂಗ್ ಇನ್ ಫ್ಯೂಚರ್ ಡೇಸ್. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.